ಫ್ರೆಂಡ್ ಯಾರೆಲ್ಲ ಈ ಒಂದು BPL ರೇಷನ್ ಕಾರ್ಡ್ ಹೊಂದಿದವರೆಲ್ಲ ಈ ಒಂದು ರೇಷನ್ ಕಾರ್ಡ್ ಹೊಂದಿದವರು ಎಲ್ಲರೂ ಕೂಡ ಈ KYC ನ ಮಾಡಿಸ್ಕೊಳ್ಳೇಬೇಕು ಫ್ರೆಂಡ್. ಯಾವಾಗ ಮಾಡಿಸ್ಕೋಬೇಕು, ಯಾವ ಡೇಟ್, ಕೊನೆಯ ಡೇಟ್ ಅಷ್ಟರೊಳಗೆ ಮಾಡಿಸ್ಕೋಬೇಕು. ಹಾಗೆ ನಿಮಗೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಏನೇನು ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ 2,000 ದುಡ್ಡು, ಹಾಗೆ ನಿಮಗೆ ರೇಷನ್ನು, ಹಾಗೆ ಇತರೆ ಯಾವುದೇ ಒಂದು ಸೌಲಭ್ಯನೂ ಕೂಡ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಸಿಗಲ್ಲ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಿಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಈ KYC ನ ಎಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಅದನ್ನು ಕೂಡ ಹೇಳ್ತಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಈ KYC ಕಡ್ಡಾಯ. ಯಾಕೆ ಈ ಒಂದು ಮಾರ್ಗಸೂಚಿಯನ್ನು ತಂದಿದೆ ಅಂದ್ರೆ, ಯಾರು ಈ ಒಂದು BPL ಕಾರ್ಡ್ಗೆ ಅರ್ಹರು ಇದ್ದಾರಲ್ಲ ಅವ್ರನ್ನ ಪರಿಶೀಲನೆ ಮಾಡೋಕೆ ಈ ಒಂದು KYC ನ ಮಾಡಿದ್ದಾರೆ ಫ್ರೆಂಡ್. ಟೋಟಲಿ ಹೇಳಬೇಕು ಅಂದ್ರೆ ಈ ಒಂದು KYC ನ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ, ನೀವೆಲ್ಲಿ ಒಂದು ರೇಷನ್ ತೊಗೊಳಕ್ ಹೋಗಿದ್ದೀರಲ್ಲ, ಅಕ್ಕಿಯಲ್ಲಿ ಕೊಡ್ತಾ ಇದಾರಲ್ಲ ಅಲ್ಲೇ ನಿಮ್ಮ ಒಂದು ಈ ಒಂದು KYC ನ ಮಾಡ್ತಾರೆ ಫ್ರೆಂಡ್. ಈ KYC ಮಾಡೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ, ರೇಷನ್ ಕಾರ್ಡ್, ಆ ಒಂದು ರೇಷನ್ ಕಾರ್ಡ್ಗೆ ಕೊಟ್ಟಿರುವಂಥ ಮೊಬೈಲ್ ಲಿಂಕ್ ಕೊಟ್ಟಿರ್ತಿರಲ್ಲ ಆ ಒಂದು ಮೊಬೈಲ್ ತಗೊಳ್ಳಿ. ಹಾಗೆ ಆ ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದೀರಲ್ಲ ಅಷ್ಟು ಜನನು ಒಂದೇ ಸಲ ಹೋಗಬೇಕು ಅಲ್ಲಿಗೆ. ಅಲ್ಲಿ ನಿಮ್ಮ ಒಂದು KYC ನ ಕಂಪ್ಲೀಟ್ ಮಾಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಎಲ್ಲವೂ ಕೂಡ ತೊಗೊಂಡು ಎಲ್ಲ ಚೆಕ್ ಮಾಡಿ ನಿಮಗೆ ಈ ಒಂದು KYC ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಹಾಗೆ ಈ ಒಂದು KYC ನ ಮಾಡೋ ಒಂದು ಸಮಯ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ಒಳಗಡೆ ನೀವು ಮಾಡಿಸ್ಕೊಳ್ಳೇಬೇಕು. ಅಥವಾ ನೀವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೇನು ಗೌರ್ಮೆಂಟಿಂದ ಈ ಒಂದು ಗೃಹಲಕ್ಷ್ಮಿ 2,000, ಹಾಗೆ ಕರೆಂಟ್ ಫ್ರೀ, ರೇಷನ್ನು ಇವೆಲ್ಲ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಸಿಗಲ್ಲ ಫ್ರೆಂಡ್. ಈ KYC ನೀವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಈ ಒಂದು ಯೋಜನೆ ಕೂಡ 2,000 ದುಡ್ಡು ಯಾವುದು ಕೂಡ ನಿಮಗೆ ಸಿಗಲ್ಲ, ಬಂದ್ ಆಗುತ್ತೆ. ಹಾಗೆ ನಿಮ್ಮ ಹೆಸರು ಈ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಹೆಸರು ಡಿಲೀಟ್ ಆಗುತ್ತೆ KYC ಮಾಡಿಸ್ಕೊಳ್ಳಿಲ್ಲ ಅಂತ. ಎಲ್ಲರೂ ಕೂಡ ಕಡ್ಡಾಯವಾಗಿ ಈ KYC ನ ಮಾಡಿಸ್ಕೊಳ್ಳಿ. ಹಾಗೆ ಈ KYC ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಒಂದು ತೊಂದರೆ ಆಗಲ್ಲ. ಏನು ಸೌಲಭ್ಯ ಇರುತ್ತೆ ಅಷ್ಟು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಹೇಳಿದ್ದೆ ಸೆಪ್ಟೆಂಬರ್ ಒಳಗಡೆ ಕೂಡ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿ ತಿಳ್ಕೊಂತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ